ಎಲ್ರಿಗೂ ನಮಸ್ಕಾರ. ಜಲಪಾತಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಈ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಪ್ರವಾಸಿಗರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಿ. ಸೊ ನನ್ನಿಂದೆ ತಾವು ವೀಕ್ಷಣೆ ಮಾಡಬಹುದು. ಇದುವೇ ಗಗನಚುಕ್ಕಿ ಜಲಪಾತದ ಮೇಲ್ಭಾಗ. ಸಾಮಾನ್ಯವಾಗಿ ಪ್ರವಾಸಿಗರು ಜಲಪಾತಗಳಿಗೆ ಭೇಟಿಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ನೀರು ಕಡಿಮೆ ಇರ್ತಕ್ಕಂಥ ಸಮಯದಲ್ಲಿ ಏನು ಮಾಡ್ತಾರೆ, ಜಲಪಾತದ ಮೇಲ್ಭಾಗಕ್ಕೆ ಹೋಗ್ಬೇಕಂತಕ್ಕಂಥ ಒಂದು ನಿರೀಕ್ಷೆನ ಇಟ್ಕೊಳ್ತಾರೆ. ಯಾಕೆಂದರೆ ಅಲ್ಲಿ ನೀರು ಹರಿದು ಹೋಗ್ತಾ ಇರ್ತದೆ, ನೋಡೋಕೆ ಒಂಥರ ಚೆನ್ನಾಗಿರ್ತದೆ, ಒಂಥರ ಖುಷಿಯಾಗುತ್ತೆ, ಮನಸ್ಸಿಗೆ ಆನಂದ ಆಗುತ್ತೆ. ಸೊ ಏನು ಈ ತರಹದ ಒಂದು ಸ್ವರ್ಗವನ್ನು ನೋಡ್ಬೋದು, ಜೊತೆಗೆ ಸ್ವಲ್ಪ ಯಾಮಾರಿದ್ರೆ ನರಕವನ್ನು ಸಹ ನೋಡ್ಬೋದು. ಯಾವ ಥರ ಅಂತೀರಾ? ದಯವಿಟ್ಟು ವಿಡಿಯೋ ವೀಕ್ಷಣೆ ಮಾಡಿ ಗೆಳೆಯರೇ. ಸ್ವರ್ಗ ನರಕ ಎರಡೂ ಸಹ ಇಲ್ಲೇ ಇದೆ ನೋಡ್ರಿ. ಸ್ವರ್ಗ ಅಂದರೆ ಈ ರೀತಿ ಕಣ್ಮನ ಸೆಳೆಯುವ ನೋಟ, ನರಕ ಅಂದರೆ ಅತಿಯಾಗಿ ನಾವು ಮಿತಿ ಮೀರಿ ಆ ಒಂದು ಜಲಪಾತದ ಮೇಲ್ಭಾಗಕ್ಕೆ ಹೋದಾಗ ನೀರಿನ ಪ್ರಮಾಣ ಕಡಿಮೆಯಾಗಿ ಇದ್ದಕ್ಕಿದ್ದಲ್ಲಿ ಹೆಚ್ಚಳಗೊಂಡರೆ ಅದೇ ನರಕ. ಅರ್ಥ ಆಯ್ತಾ? ತಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಇದು ಜಲಪಾತಕ್ಕೆ ನೀರು ಧುಮುಕುವ ಸ್ಥಳ. ಸೊ ಇದುವೇ ದರ್ಗಾ ಅಂತಕ್ಕಂಥ ಸ್ಥಳ. ಇದು ಗಗನಚುಕ್ಕಿ ಜಲಪಾತ. ಪ್ರವಾಸಿಗರು ದಯವಿಟ್ಟು ತಾವು ಏನು ಜಲಪಾತಗಳಿಗೆ ಭೇಟಿ ನೀಡಬೇಕಾದ್ರೆ ನೋಡ್ಕೊಂಡೋಗಿ ನೀರಿಗೆ ಇಳಿಗೆ ಸಾಹಸ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ. ಇಷ್ಟೇ ನಾನು ಮನವಿ ಹಾಕೊಳ್ಳೋದು. ಸಾಮಾನ್ಯವಾಗಿ ನಮ್ಮ ಏನೋ ಚಾಮರಾಜನಗರ ಜಿಲ್ಲೆಯ ಗಗನಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡ್ತಕ್ಕಂಥವ್ರು ಏನು ಮಾಡ್ತಾರೆ, ಒಂದಷ್ಟು ಜನ ಪ್ರವಾಸಿಗರು ಅಲ್ಲೊಂದು ದರ್ಗಾ ಇದೆ. ಸೊ ಅಲ್ಲಿ ಏನೋ ಆ ದರ್ಗದಲ್ಲಿ ಒಂದು ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಲು ಆಗಮಿಸ್ತಕ್ಕಂಥ ಭಕ್ತಾದಿಗಳು ಕೆಲವೊಮ್ಮೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕಾರ್ಯ ಮಾಡ್ತಾರೆ. ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡಬೇಡಿ. ನೋಡಿ, ಈ ಸಂದೇಶ ಬಂದು ಹೆಚ್ಚು ಈ ಸ್ಥಳದಲ್ಲಿ ನೀಡ್ತಕ್ಕಂಥ ಸಂದೇಶ ಬಂದು ಮುಸ್ಲಿಮ್ಸ್ ಜನಾಂಗಕ್ಕೆ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಗೊತ್ತಿಲ್ಲದಂತೆ, ಅವರಿಗೆ ಅರಿವಿಲ್ಲದಂತೆ ಕೆಳಗಡೆ ಬರ್ತಾರೆ. ಸೊ ಅಲ್ಲೆಲ್ಲ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಂದ್ಸಲ ನಾವು ಜೀವವನ್ನು ಕಳ್ಕೊಂಡ್ರೆ ಮತ್ತೆ ಅದು ಪಡೆಯಲು ಸಾಧ್ಯವೇ ಇಲ್ಲ. ಅದು ಒಂದೇ ಸಲ ಹೊರಟೋಗುತ್ತೆ. ಸೊ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಬಂಧು ಬಳಗ ಇರ್ಬೋದು, ನಿಮ್ಮ ತಾಯಿ ತಂದೆ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಪ್ರತಿಯೊಬ್ಬರು ಸಹ ಒಂದಕ್ಕೊಂದು ಏನೋ ಚೈನ್ ಲಿಂಕ್ ಥರ ಇರ್ತದೆ ಸಂಬಂಧಗಳು. ಅದನ್ನು ಸಂಪೂರ್ಣವಾಗಿ ಅಳಿಸ್ಕೊಳ್ಬೇಕಾಗತ್ತೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ರನ್ನೊಬ್ರು ನಂಬ್ಕೊಂಡಿರ್ತಾರೆ, ಗಂಡ ಹೆಂಡತಿ, ಅಕ್ಕ ತಮ್ಮ ಮಕ್ಕಳು ಎಲ್ಲರೂ ಸಹ ಒಬ್ರಿಗೊಬ್ರು ಜೀವನವನ್ನು ನಡೆಸಬೇಕಾಗತ್ತೆ. ಸೊ ಅದ್ರಲ್ಲಿ ಒಬ್ಬರಿಲ್ಲ ಅಂದರೆ ಜೀವನ ನಡೆಸಲು ಕಷ್ಟ ಆಗುತ್ತೆ. ಯಾಕಂದರೆ ಅವಲಂಬಿತವಾಗಿರ್ತದೆ ಇವತ್ತಿನ ಬದುಕು. ಅದನ್ನೆಲ್ಲ ಗಮನಿಸಿ ಜಲಪಾತಗಳ ಮೇಲ್ಭಾಗಕ್ಕೆ ಹೋಗ್ತಕ್ಕಂಥ ಪ್ರವಾಸಿಗರಿಗಾಗಿ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ಇದು ಯಾವುದೇ